ಇವತ್ತು ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ವಿ. ಅಂದ್ರೆ ಕೆಪಿಎಸ್ಸಿ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ. ಇದರಲ್ಲಿ ಸ್ವಲ್ಪ ಅಡಿಷನಲ್ ಲಿಸ್ಟ್ ಯಾವುದೇ ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್ಸ್ ಅಡಿಷನಲ್ ಲಿಸ್ಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತು ಆದ್ಮೇಲೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಅಡಿಷನಲ್ ಲಿಸ್ಟು, ಜೂನಿಯರ್ ಅಕೌಂಟೆಂಟ್ ಏನು ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಅದ್ರ ಬಗ್ಗೆ ಖಂಡಿತ ಚರ್ಚೆ ಮಾಡ್ತೀವಿ. ಈ ಒಂದು ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ದು ಅಡಿಷನಲ್ ಲಿಸ್ಟು ಮತ್ತು ಅಕೌಂಟ್ ಅಸಿಸ್ಟೆಂಟ್ ಅಡಿಷನಲ್ ಲಿಸ್ಟು ನಾವು ಕೇಳಿದ್ವಿ. ನಾವು ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಮತ್ತು ಕಂಟ್ರೋಲರ್ ಜ್ಞಾನೇಂದ್ರ ಸರ್ ಅಲ್ಲೇ ಇದ್ರು. ಅವ್ರು ಏನಂದ್ರೆ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಏನು ಅಡಿಷನಲ್ ಲಿಸ್ಟ್ ಇದೆ ಅದು ಆಫ್ ಡೇ ವರ್ಕ್ ಅಷ್ಟೇ ಇರೋದು. ಆಫ್ ಡೇಲಿ ವರ್ಕ್ ಕೆಲಸ ಮಾಡಿದ್ರೆ ಅದೇನು ಕಮಿಷನ್ ಅಪ್ರೂವಲ್ ಆಗಿ ಅಡಿಷನಲ್ ಲಿಸ್ಟ್ ಬಿಡ್ತಾರೆ. ಅದ್ರ ಜೊತೆ ಅಕೌಂಟೆಂಟ್ ಅಸಿಸ್ಟೆಂಟ್ ಅಡಿಷನಲ್ ಲಿಸ್ಟು ನಾವು ಕೇಳಿದ್ದೀವಿ. ಆದಷ್ಟು ಬೇಗ ನಾವು ಅದನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಮೇ ಬಿ ಅದು ಸಬ್ಮಿಟ್ ಮಾಡ್ತಾರೆ ಕಮಿಷನ್ಗೆ. ಮೇ ಬಿ ಪ್ರಾಬಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ವೀಕ್ ಇದು ರಿಸಲ್ಟ್ಸ್ ನೆಕ್ಸ್ಟ್ ವೀಕ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವರು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಕೆಲಸ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅಂದರೆ ಆ ರೀತಿ ಕೆಪಿಎಸ್ಸಿ ಸೆಕ್ರೆಟರಿ ಸಿಗೋದು ನಮ್ಗೆ ಏನಂದರೆ ಪುಣ್ಯನೇ ಅಂತ ಹೇಳ್ಬೋದು. ಮತ್ತು ಆ ರೀತಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆ ರೀತಿ ಆಫೀಸರ್ಸ್ ಇರಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಆದಂಥ ಡಾಕ್ಟರ್ ವಿಶಾಲ್ ಸರ್ಗೆ ಮತ್ತು ಕಂಟ್ರೋಲರ್ ಜ್ಞಾನೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.